ಓಂ ಶಬ್ದಾದಿಭ್ಯೋऽन्तಃ ಪ್ರತಿಷ್ಠಾನಾನ್ನೇತಿ ಚೇನ್ನ ತಥಾ ದೃಷ್ಟ್ಯುಪದೇಶಾದಸಂಭವಾತ್ ಪುರುಷವಿಧಮಪಿ ಚೇನಮಧೀಯತೆ. ಓಂ. ಈ 1ನೇ ಅಧ್ಯಾಯದ 2ನೇ ಪಾದದ 26ನೇ ಸೂತ್ರ, ಅದರ ತತ್ವಪ್ರಕಾಶಕ ನಾವೀಗ ನೋಡ್ತಿದ್ದೇವೆ. ಕಿಂ ತದ್ವೇದಾದಿ ಇತ್ಯತಃ ತದುದಾಹರತೆ. ಆಚಾರ್ಯರ ಭಾಷ್ಯವಾಕ್ಯದಲ್ಲಿ ನಾವೀಗ ತಥಾಚ ಅಂತನ್ನೋದ್ರಿಂದ ಗಮನಿಸಬೇಕು. ಯಾವುದದು ವೇದ ಮೊದಲಾದವುಗಳು? ಯಾವುದು ವೇದ ಮತ್ತೆ ತಂತ್ರ ಪುರಾಣ ಮೊದಲಾದವುಗಳೆಲ್ಲ ಇದೆ ಅಂತ ಹೇಳಿದರೆ, ಅದ್ಯಾವುದು ಅಂತ ಪ್ರಶ್ನೆ ಬಂದಾಗ ತಥಾಚ ಬ್ರಾಹ್ಮೆ ಅಂತ ಮೊದಲು ಬ್ರಹ್ಮ ಪುರಾಣವನ್ನ ಆಚಾರ್ಯರು ಉದ್ಧರಿಸ್ತಿದ್ದಾರೆ. ಅಲ್ಲಿ ಒಂದು ಜಿಜ್ಞಾಸೆ ನಮಗೆ ಬರಬಹುದು. ಶ್ರುತೇ ಪ್ರಥಮ ಪ್ರತಿಜ್ಞಾನೇಪಿ ಅಂತ ಅದನ್ನು ಜಯತೀರ್ಥರು ಪ್ರಶ್ನೆ ಪ್ರಾರಂಭಿಸಿದ್ದಾರೆ. ತಥಾಚ ಬ್ರಾಹ್ಮೆ ಅಂತ ವಾಕ್ಯಕ್ಕಿಂತ ಮುಂಚೆ ಚಶಬ್ದೇನ ಸಕಲ ವೇದ ತಂತ್ರ ಪುರಾಣಾದಿಷು ವಿಷ್ಣು ಪರತ್ವಂ ಪುರುಷ ಸೂಕ್ತಸ್ಯ ದರ್ಶಯತಿ ಅಂತೇನು ಬಂದಿದೆಯಲ್ಲ, ಅಲ್ಲಿ ಮೊದಲು ಹೇಳಿರುವುದು ವೇದಗಳನ್ನ, ಆಮೇಲೆ ತಂತ್ರ ಅಂದ್ರೆ ಇತಿಹಾಸ, ಅರ್ಥಾತ್ ಮೂಲ ರಾಮಾಯಣ, ಪಂಚರಾತ್ರ ಮತ್ತು ಮಹಾಭಾರತ. ಮುಂದೆ ಅಷ್ಟಾದಶ ಪುರಾಣಗಳಲ್ಲಿ ಸೇರಿದಂಥ ಭಾಗವತ ಮೊದಲಾದ ಅಷ್ಟಾದಶ ಪುರಾಣಗಳನ್ನು ಹೇಳಿದ್ದಾರೆ. ಸಕಲ ವೇದ ಅಂದ್ರೆ ಅಪೌರುಷೇಯ ವಾಕ್ಯಗಳಲ್ಲಿ ಮತ್ತು ಪೌರುಷೇಯ ವಾಕ್ಯಗಳಲ್ಲಿ ಈ ಪುರುಷ ಸೂಕ್ತ ಅನ್ನೋದು ವಿಷ್ಣು ಪರವೇ ಅಂತ ನಮ್ಗೆ ಗೊತ್ತಾಗ್ತದೆ ಅಂತ ಹೇಳಿದರು. ಅದನ್ನು ಹೇಳಿ ತಥಾಚ ಬ್ರಾಹ್ಮೆ ಅಂತ ಬ್ರಹ್ಮ ಪುರಾಣವನ್ನ ಮೊದಲು ಹೇಳಿದರು. ಆ ಹಿಂದಿನ ವಾಕ್ಯವನ್ನು ಗಮನಿಸಿದರೆ, ಚಶಬ್ದೇನ ಅನ್ನೋದನ್ನು ಗಮನಿಸಿದರೆ, ಮೊದಲು ವೇದವನ್ನು ಹೇಳಬೇಕಾಗಿತ್ತು, ಅಪೌರುಷೇಯವಾದ ಗ್ರಂಥವನ್ನು ಮೊದಲು ಹೇಳಬೇಕಾಗಿತ್ತು. ಯಾಕಂದ್ರೆ ವೇದದ ಬಗ್ಗೆನೇ ಮೊದಲು ಹೇಳಿದ್ದಾರೆ. ಆಮೇಲೆ ಪೌರುಷೇಯ ಗ್ರಂಥಗಳ ಬಗ್ಗೆ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅದರಿಂದ ವೇದವನ್ನು ಮೊದಲು ಹೇಳಬೇಕು, ಆಮೇಲೆ ಬ್ರಹ್ಮ ಪುರಾಣವನ್ನು ಹೇಳಬೇಕು. ವೇದವನ್ನು ಮೊದಲು ಹೇಳುವುದಾದ್ರೆ ಚತುರ್ವೇದ ಶಿಖಾಯಾಂಶ ಅಂತ ಚತುರ್ವೇದ ಶಿಖಾ ಮೊದಲು ಹೇಳಬೇಕು, ಆಮೇಲೆ ಈ ಬ್ರಹ್ಮ ಪುರಾಣದ ಮಾತನ್ನು ಹೇಳಬೇಕಾಗಿತ್ತು. ಅದನ್ನು ಬಿಟ್ಟು ಯಾಕೆ ಹೀಗೆ ಮಾಡಿದ್ದಾರೆ ಅಂತ ಒಂದು ಜಿಜ್ಞಾಸೆ. ಅದಕ್ಕೆ ಜಯತೀರ್ಥರು ತತ್ವ ಪ್ರಕಾಶಿಕಾದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಶ್ರುತಿಯನ್ನೇ ಮೊದಲು ಪ್ರತಿಜ್ಞಾ ಮಾಡಿದ್ದಾರೆ. ಸಕಲ ವೇದ ತಂತ್ರ ಎಂಬಲ್ಲಿ ವೇದಾನ ಮೊದಲು ತಗೊಂಡಿದ್ದಾರೆ. ಆದರೆ ಆ ಶ್ರುತಿ ಏನಿದೆಯಲ್ಲ, ಅವ್ರು ಹೇಳಬೇಕು ಅಂತ ಹೊರಟಂತಹ ಶ್ರುತಿ, ಆಚಾರ್ಯರು ಯಾವ ಶ್ರುತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರಲ್ಲ, ಆ ಶ್ರುತಿ ನಮಗೆ ಬೇಕಾದ ವಿಷಯವನ್ನ ನೇರವಾಗಿ ಹೇಳೋದಿಲ್ಲ. ಈ ಪುರುಷ ಸೂಕ್ತ ತಸ್ಯಾಹ ಪುರುಷ ಸೂಕ್ತಂ ಉಪನ್ಯಸ್ಯ ವಿಷ್ಣುಪರತೆಯ ವ್ಯಾಖ್ಯಾತ್ರ್ಯಾಹ. ಪುರುಷ ಸೂಕ್ತವನ್ನ ಅದು ತೋರಿಸಿ, ಪುರುಷ ಸೂಕ್ತವನ್ನ ಅಲ್ಲಿ ಮೆನ್ಷನ್ ಮಾಡಿ ಅದು ವಿಷ್ಣು ಪರವಾಗಿದೆ ಅಂತ ಅದು ತೋರಿಸಬೇಕು. ಆದರೆ ನೇರವಾಗಿ ಮಾಡ್ತಿಲ್ಲ. ಸಾಕ್ಷಾತ್ ಪ್ರತಿಜ್ಞಾತ ಅರ್ಥ ಅಸಾಧಕತ್ವಾತ್. ನಮ್ಮೆದುರಿಗೆ ಜಿಜ್ಞಾಸೆ ಬಂದದ್ದು ವಿಷ್ಣು ಸೂಕ್ತ ಅನ್ನೋದು ಪುರುಷ ಪರ ಹೇಗೆ ಅಂತ. ಆ ಜಿಜ್ಞಾಸೆಗೆ ಅದು ನೇರವಾಗಿ ಉತ್ತರ ಕೊಡ್ತಿಲ್ಲ ಆ ವೇದವಾಕ್ಯ ಅಂತ ಅನ್ನೋದು. ಏಷ ಹೀವ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಹೀಗೆಲ್ಲ ಪುರುಷ ಸೂಕ್ತದಲ್ಲಿ ಬಂದಿರುವಂತಹ ವೇದವಾಕ್ಯಗಳನ್ನು ಅದು ತೋರಿಸಿದೆ. ಆದರೆ ಅದು ನೇರವಾಗಿ ನಮಗೆ ಬೇಕಾದ ಅರ್ಥವನ್ನು ತೋರಿಸ್ತಿಲ್ಲ. ಪುರುಷ ಸೂಕ್ತ ವಿಷ್ಣು ಪರ ಹೇಗೆ ಅಂತ ತೋರಿಸ್ತಿಲ್ಲ ಅದು ನೇರವಾಗಿ. ಪುರುಷ ಸೂಕ್ತಂ ಉಪನ್ಯಸ್ಯ, ಪುರುಷ ಸೂಕ್ತದಲ್ಲಿ ಬಂದಿರುವ ಶಬ್ದಗಳನ್ನ ಅಲ್ಲಿ ಮೆನ್ಷನ್ ಮಾಡಿ ವಿಷ್ಣು ಪರತೆಯ ವ್ಯಾಖ್ಯಾತ್ರಯ, ವಿಷ್ಣು ಪರವಾಗಿ ವ್ಯಾಖ್ಯಾನ ಮಾಡುವಂಥದ್ದು ಅಶ್ರುತಿ. ಆದರೆ ಪುರುಷ ಸೂಕ್ತವು ಹೇಗೆ ವಿಷ್ಣು ಪರವಾಗಿದೆ, ಅದೇ ಥರ ಎಲ್ಲವೂ ವಿಷ್ಣು ಪರವಾಗಿದೆ ಅನ್ನೋದು ಗಮನಿಸಿರಿ ಅಂತ ಅದು ನೇರವಾಗಿ ತಿಳಿಸ್ತಾ ಇಲ್ಲ. ಸಾಕ್ಷಾತ್ ಪ್ರತಿಜ್ಞಾತಾರ್ಥ ಅಸಾಧಕತ್ವಾತ್. ಪ್ರತಿಜ್ಞಾತವಾದ ಅರ್ಥ, ಆಚಾರ್ಯರು ಹೇಳಿಕ್ಕೆ ಹೊರಟಿರುವಂತಹ ಅರ್ಥ ಯಾವುದು? ವಿಷ್ಣು ಪರತ್ವ ಅಂತ ಅನ್ನೋದು. ವಿಷ್ಣು ಪರತ್ವ ಬಂದಿದೆ ನೋಡಿ ಅಂತ ತೋರಿಸ್ಬೇಕು. ಅದನ್ನು ಅದು ಮಾಡ್ತಿಲ್ಲ.
ಶ್ರುತಿ ಮಾಡ್ತಿಲ್ಲ. ತಸ್ಯಾಹ ಅಂದ್ರೆ ಶ್ರುತೇ, ಅದು ಹೇಳ್ತಿಲ್ಲ. ಆದ್ರಿಂದ ನ ಪ್ರಥಮಂ ಉದಾಹರಣಂ, ಆದ್ರಿಂದ ಆ ಚತುರ್ವೇದ ಶಿಖಾವನ್ನು ಮೊದಲು ಹೇಳಲಿಲ್ಲ. ಚತುರ್ವೇದ ಶಿಖಾವನ್ನು ಓದಿದವರಿಗೆ ಅಲ್ಲಿ ಬಂದಿರುವ ಪುರುಷ ಸೂಕ್ತದ ಶಬ್ದಗಳನ್ನು ಗಮನಿಸಿ ಪುರುಷ ಸೂಕ್ತದಿಂದ ವಿಷ್ಣುವೇ ಪ್ರತಿಪಾದ್ಯ ಅಂತ ಮುಂದೆ ತಿಳ್ಕೊಳ್ಬೇಕಷ್ಟೇ ನಾವೇ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಬಂದಿರುವುದರಿಂದ ಏಷ ಹೇವ ಅಚಿಂತ್ಯ, ಅವನನ್ನೇ, ಆ ಹರಿಯನ್ನೇ, ಅನಾದಿ ನಿತ್ಯನಾದ ಹರಿಯನ್ನೇ ನಾವು ಧ್ಯಾನಿಸಬೇಕು ಅಂತ ನಾವೇ ತಿಳ್ಕೋಬೇಕು ಅದನ್ನು ನೋಡಿದರೆ. ಹಾಗಾಗಿ ಅದು ನೇರವಾಗಿ ಪ್ರತಿಜ್ಞಾತವಾದ ಅರ್ಥವನ್ನು ತಿಳಿಸ್ತಾ ಇಲ್ಲ. ಅದರಿಂದ ಅದನ್ನು ಮೊದಲು ಹೇಳಲಿಲ್ಲ. ಹಾಗಾದ್ರೆ ಅದನ್ನು ಮೊದಲು ಆಚಾರ್ಯದನ್ನು ಮೊದಲು ಹೇಳಲಿಲ್ಲ ಅಂದ್ರೆ ಪ್ರತಿಜ್ಞೆ ಆದರೂ ಮೊದಲು ಯಾಕೆ ಮಾಡಿದ್ರಿ? ಚಶಬ್ದೇನ ಸಕಲ ಪುರಾಣ ವೇದಾದಿಷು ಅಂತ ಹೇಳ್ಬಿಡ್ಬೋದಿತ್ತಲ್ಲ. ವೇದ ಅಂತ ಮೊದಲು ಯಾಕೆ ಹೇಳಿದ್ರಿ ಅಂದ್ರೆ ಪ್ರತಿಜ್ಞಾತು ಆಧಿಕ್ಯ ಅಭಿಪ್ರಾಯ. ಶ್ರುತಿ ಅಂತನ್ನುವುದು ಪ್ರಬಲವಾದ ಪ್ರಮಾಣ, ಆದ್ದರಿಂದ ಅಧಿಕ ಎಂಬ ದೃಷ್ಟಿಯಿಂದ ಅದನ್ನು ಮೊದಲು ಹೇಳಿದ್ದೀವಿ. ಆದರೆ ಮುಂದೆ ಉದಾಹರಿಸುವಾಗ ಪುರಾಣವನ್ನೇ ಮೊದಲು ಉದಾಹರಿಸಿದ್ದೇವೆ. ಬ್ರಹ್ಮಪುರಾಣ ಅನ್ನೋದು ನೇರವಾಗಿ ನಮಗೆ ಬೇಕಾದ ಅರ್ಥವನ್ನು ಹೇಳಿದೆ. ಹೇಗೆ ಪುರುಷ ಸೂಕ್ತವು ವಿಷ್ಣು ಪರವಾಗಿದೆಯೋ ಅದಂತೆ ನನ್ನ ಮನಸ್ಸು ಕೂಡ ಯಾವತ್ತೂ ವಿಷ್ಣು ಪರವಾಗಿರಲಿ ಅಂತ ಅಲ್ಲಿ ಬಂದಿದೆ. ನಮಗೆ ಅದು ಬೇಕಾದ ಅರ್ಥವನ್ನೋದು ನೇರವಾಗಿ ಹೇಳಿದೆ. ಆದ್ದರಿಂದ ಬ್ರಹ್ಮಪುರಾಣವನ್ನೇ ಮೊದಲು ಹೇಳಿದರು. ಹೀಗೆ ಅದರ ಆ ವಾಕ್ಯದ ತಾತ್ಪರ್ಯ. ತಸ್ಯಾಹ ಅಂದ್ರೆ ತತ್ವಪ್ರಕಾಶಿಕಾದ ವಾಕ್ಯದಲ್ಲಿ ತಸ್ಯಾಹ ಅಂದ್ರೆ ತಸ್ಯಾಹ ಶ್ರುತೇಹೆ. ಪುರುಷ ಸೂಕ್ತಂ ಉಪನ್ಯಾಸ, ಪುರುಷ ಸೂಕ್ತದಲ್ಲಿ ಬಂದಿರುವ ಶಬ್ದಗಳನ್ನ ಅಲ್ಲಿ ತೋರಿಸಿ ವಿಷ್ಣು ಪರವಾಗಿದೆ ಅದು ಅಂತ ಅದು ವ್ಯಾಖ್ಯಾನ ಮಾಡಿದೆ, ವಿವರಿಸಿದೆ ಅದು ಮುಂದೆ. ಆದರೆ ವಿಷ್ಣು ಈ ಪುರುಷ ಸೂಕ್ತ ಅನ್ನೋದು ವಿಷ್ಣುವಿಗೆ ವಾಚಕ ಅಂತ ಬಾಯ್ಬಿಟ್ಟು ಹೇಳಿಲ್ಲ. ಸಾಕ್ಷಾತ್ ಪ್ರತಿಜ್ಞಾತಾರ್ಥ ಅಸಾಧಕತ್ವಾತ್. ವಿಷ್ಣು ಪರತ್ವ ಎಂಬುದು ಪ್ರತಿಜ್ಞಾತಾರ್ಥ, ಅದನ್ನದು ಸಾಕ್ಷಾತ್ತಾಗಿ ತೋರಿಸಲಿಲ್ಲ. ಆದ್ರಿಂದ ಅದನ್ನು ಮೊದಲು ಹೇಳಲಿಲ್ಲ. ಪ್ರತಿಜ್ಞಾತು ಆಧಿಕ್ಯಾರ್ಥ, ಪ್ರತಿಜ್ಞಾತು ಆಧಿಕ್ಯ ಅಭಿಪ್ರಾಯ, ಅದಕ್ಕೆ ಕ್ರಮಾಭಿಪ್ರಾಯ. ಮೊದಲು ವೇದ ಹೇಳಿದ್ಯಾಕೆ, ಆಮೇಲೆ ಪುರಾಣ ಹೇಳಿದ್ಯಾಕೆ ಅಂದ್ರೆ ವೇದ ಅನ್ನೋದು ಪುರಾಣಾದಿಗಳಿಗಿಂತ ಪ್ರಬಲವಾದ್ದರಿಂದ ಅಂತ ಹೀಗಾದ್ರೆ ಅಭಿಪ್ರಾಯ. ಇದ್ರ ಬಗ್ಗೆ ನಂದೊಂದು ಸಣ್ಣ ನೋಟ್ ಇದೆ, ಅಲ್ಲೆಲ್ಲಿ ವ್ಯಾಖ್ಯಾನಗಳಲ್ಲಿ ಅದು ಬಂದಿಲ್ಲ, ಆದರೂ ಅದನ್ನ ಮುಂದೆ ಹೇಳ್ತೇನೆ. ಇದಕ್ಕೆ ನಾವು ಈ ಟಿಪ್ಪಣಿಗಳನ್ನು ನೋಡುವಾಗ ಕೆಲವು ಟಿಪ್ಪಣಿಗಳಲ್ಲಿ ಇದು ಬಂದಿಲ್ಲ, ಅದರಿಂದ ಸ್ವಲ್ಪ ಇದನ್ನ ಗಮನಿಸಿ ನೋಡಬೇಕು. ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ ಕೂಡ ಅದು ಕಾಣಲಿಲ್ಲ. ವಾಕ್ಯಾರ್ಥ ಮುಕ್ತಾವಳಿ ಟಿಪ್ಪಣಿ ನಾವು ಗಮನಿಸಬೇಕು. ಅಲ್ಲಿ 862ನೇ ಪುಟದಲ್ಲಿ ಸಾಕ್ಷಾದಿತಿ ಅಂತ ಹೀಗೆ ಬಂದಿದೆ. ಪ್ರಾಯ ಅಲ್ಲಿ ಸಾಕ್ಷಾದಿತಿ ಅಂತನ್ನೋದು ಬೋಲ್ಡ್ ಲೆಟರ್ನಲ್ಲಿ ಇರಬೇಕಾಗಿತ್ತು ಅಂತ ಕಾಣಿಸ್ತದೆ. ಅದೇನೇ ಇಲ್ಲಿ ಸ್ಮೃತಾವೇವ ಪುರುಷ ಸೂಕ್ತಂ ವಿಷ್ಣು ಪರಮಿತಿ ಶ್ರುತೌ ಅನುಕ್ತತ್ವಾತ್. ಈ ಸ್ಮೃತಿಯಲ್ಲಿ, ಈ ಒಂದು ಸ್ಮೃತಿ ಅಂದ್ರೆ ಪುರಾಣ, ಬ್ರಹ್ಮಪುರಾಣ, ಅದರಲ್ಲಿ ಪುರುಷ ಸೂಕ್ತ ಅನ್ನೋದು ವಿಷ್ಣು ಪರ ಅಂತ ನೇರವಾಗಿ ಶಬ್ದವೇ ಇದೆ. ಯಥೈವ ಪೌರುಷಂ ಸೂಕ್ತಂ ನಿತ್ಯಂ ವಿಷ್ಣು ಪರಾಯಣಂ ಅಂತ. ಆ ಥರ ಈ ಶ್ರುತಿಯಲ್ಲಿ ಅನುಕ್ತತ್ವಾತ್, ಪುರುಷ ಸೂಕ್ತವು ವಿಷ್ಣು ಪರವಾಗಿದೆ ಅಂತ ಅದು ಹೇಳ್ತಾ ಇಲ್ಲ. ಪುರುಷ ಸೂಕ್ತದಲ್ಲಿ ಬಂದಿರುವ ಶಬ್ದಗಳನ್ನ ತಗೊಂಡಿರೋದ್ರಿಂದ ಅಲ್ಲಿ ಮುಂದೆ ಹರಿ ಅಂತ ಬಂದಿರುವುದರಿಂದ ನಾವೇ ಅದನ್ನು ತಿಳ್ಕೊಳ್ಬೇಕಾಗ್ತದೆ ಅಷ್ಟೇ. ಶ್ರುತವು ಅನುಕ್ತತ್ವಾತ್, ಈ ಚತುರ್ವೇದ ಶಿಖಾ ಅನ್ನುವ ಶ್ರುತಿಯಲ್ಲಿ ವಿಷ್ಣು ಪರ, ಪುರುಷ ಸೂಕ್ತವು ವಿಷ್ಣು ಪರ ಅಂತ ನೇರವಾಗಿ ಬಂದಿಲ್ಲ ಅಂತ ಅದರ ಅಭಿಪ್ರಾಯ. ಅದಾದ್ಮೇಲೆ ಆಧಿಕ್ಯ ಅಭಿಪ್ರಾಯಣ ಅಂತಿದೆ. ಆಧಿಕ್ಯ ಅಭಿಪ್ರಾಯಣ ಅಂತ ಅನ್ನೋದಕ್ಕೆ ಅಪೌರುಷೇಯತ್ವಾತ್, ಉಳಿದ ಗ್ರಂಥಗಳು ಪುರಾಣಗಳು ಪೌರುಷೇಯ ಗ್ರಂಥಗಳಾದ್ರಿಂದ ಅವು ಪ್ರಬಲ ಅಲ್ಲ. ಶ್ರುತಿ ಪ್ರಬಲವಾದ್ರಿಂದ ಅದನ್ನ, ಅಪೌರುಷೇಯ ಆದ್ರಿಂದ ಪ್ರಬಲ ಆದ್ರಿಂದ ಅದನ್ನು ಮೊದಲು ಪ್ರತಿಜ್ಞೆ ಮಾಡಿದ್ದಾರೆ. ಆದರೆ ಅದನ್ನು ಕೋಟ್ ಮಾಡುವಾಗ ಮಾತ್ರ ಪುರಾಣವನ್ನೇ ಮೊದಲು ಕೋಟ್ ಮಾಡಿದ್ದಾರೆ ಅಂತ ಅಭಿಪ್ರಾಯ. ಈ ವೇದ ತಂತ್ರ ಪುರಾಣಾದೇಶು ಅಂತ ವೇದವನ್ನು ಮೊದಲು ಯಾಕೆ ಹೇಳಿದ್ದಾರೆ ಅಂದ್ರೆ ಅದು ಅಪೌರುಷೇಯ ಆದ್ರಿಂದ
ಪೌರುಷೇಯವಾದ ಗ್ರಂಥಗಳಿಗಿಂತ ಅಪೌರುಷೇಯ ಗ್ರಂಥ ಪ್ರಬಲ ಆದ್ದರಿಂದ ಅದನ್ನು ಮೊದಲು ಹೇಳಿದ್ದಾರೆ. ಆದರೆ ಶ್ಲೋಕವನ್ನು ಕೋಟ್ ಮಾಡುವಾಗ ಮಾತ್ರ ಮೊದಲು ಪುರಾಣವನ್ನು ಕೋಟ್ ಮಾಡಿದ್ದಾರೆ ಅಂತ ಇಷ್ಟು ವಿಷಯ ಬಂತು. ಅಲ್ಲಿ ಅಪೌರುಷೇಯ ಆದ್ರಿಂದ ಅದು ಹೆಚ್ಚು ಪ್ರಬಲ ಅಂತೇನೊಂದು ಹೇಳಿದಾರಲ್ಲ, ಅದು ವಸ್ತುತಃ ನಮ್ಮ ದೃಷ್ಟಿಕೋನ ಏನಲ್ಲ, ನಮ್ಮ ಸಿದ್ಧಾಂತದಲ್ಲಿ ಹಾಗೆ ನಾವು ಹೇಳೋದಿಲ್ಲ. ಅನೇಕ ಜನ ಬೇರೆ ವಾದಿಗಳು ಪೌರುಷೇಯವಾದ ಗ್ರಂಥಗಳಿಗಿಂತ ಅಪೌರುಷೇಯವಾದ ಗ್ರಂಥ ಅನ್ನೋದು ಪ್ರಬಲ ಅಂತ ಹೇಳ್ತಾರೆ. ಆದರೆ ನಮ್ಮ ಸಿದ್ಧಾಂತದಲ್ಲಿ ಈ ವೇದಕ್ಕಿಂತ ಮಹಾಭಾರತ ಅನ್ನೋದು ದೊಡ್ಡ ಗ್ರಂಥ ಅಂತ ಪ್ರತಿಪಾದನೆ ಮಾಡಿದ್ದಾರೆ. ಮತ್ತದು ಆ ಥರ ಪ್ರತಿಪಾದನೆ ಮಾಡಿದ್ದು ಯಾವ ದೃಷ್ಟಿಯಿಂದಲೂ ಕೂಡ ಔಪಚಾರಿಕ ಅಲ್ಲ. ನಾನು ಅದನ್ನು ಪರಂಪರೆಯಿಂದ ಕೇಳಿ ತಿಳ್ಕೊಂಡಿದ್ದೇನೆ. ಅಕ್ಷರಶಃ ಎಲ್ಲ ಅರ್ಥದಿಂದಲೂ ಮಹಾಭಾರತ ಅಂತನ್ನೋದು, ಹಾಗೆ ಮಹಾಭಾರತಕ್ಕೆ ಸಮಾನವಾದಂಥ ಈ ಪುರಾಣ ಉಳಿದ ಗ್ರಂಥಗಳು ಇವೆಲ್ಲ ವೇದಕ್ಕಿಂತಲೂ ದೊಡ್ಡದೇ. ಅಪೌರುಷೇಯವಾದ ದೃಷ್ಟಿಯಿಂದ ವೇದ ಅನ್ನೋದು ಉಳಿದೆಲ್ಲಕ್ಕಿಂತಲೂ ದೊಡ್ಡದಾಗಬೇಕು ಅಂತ ಏನಿಲ್ಲ. ಬೇರೆ ಅನೇಕ ಜನ ವಾದಿಗಳು ಇವತ್ತಿಗೂ ಕೂಡ ಅಪೌರುಷೇಯವಾದ ಗ್ರಂಥ ರಾಶಿಯನ್ನ ಪೌರುಷೇಯ ಗ್ರಂಥ ರಾಶಿಗಿಂತ ಪ್ರಬಲ ಅಂತ ಹೇಳ್ತಾರೆ. ಆದ್ರಿಂದ ಅಂಥವ್ರು ಬೇರೆಯವರ ದೃಷ್ಟಿಕೋನದಿಂದ ಆ ಥರ ಅಲ್ಲಿ ಹೇಳಿದ್ದಾರೆ. ಹೊರತು ನಮ್ಮ ದೃಷ್ಟಿಕೋನ ಹಾಗಲ್ಲ. ಯಾಕಂದ್ರೆ ವಾದ ಮಾಡುವಾಗ ಎದುರುಗಡೆ ಕೂತವರು ತಾರ್ಕಿಕರು ಇರ್ತಾರೆ, ಮತ್ತೆ ಯಾರೋ ಇರ್ತಾರೆ, ವಿಶಿಷ್ಟಾದ್ವೈತದ ಅಭಿಪ್ರಾಯದವರು ಇರ್ತಾರೆ. ಅದಕ್ಕಾಗಿ ಅವರ ದೃಷ್ಟಿಕೋನದಿಂದ ಆ ಥರ ಹೇಳಿದ್ದಾರೆ. ಇನ್ನೊಂದು ದೃಷ್ಟಿಕೋನ ಏನು ಹೇಳ್ಬೋದು ಅಂದ್ರೆ, ಪೌರುಷೇಯ ಗ್ರಂಥಗಳು ಅಂದ್ರೆ ವಿಷ್ಣುವಿನಿಂದ ಮಾಡಲ್ಪಟ್ಟ ಪೌರುಷೇಯ ಗ್ರಂಥಗಳು ಮಾತ್ರ ಬರೋದಿಲ್ಲ, ಕೆಲವು ಬೇರೆ ಗ್ರಂಥಗಳು ಬರಬಹುದು. ಪೌರುಷೇಯ ಅಂತ ಶಬ್ದ ಬಂದ ಕೂಡಲೇ ಮಹಾಪುರುಷನಾದ ವಿಷ್ಣು ರಚನೆ ಮಾಡಿದ ಗ್ರಂಥಗಳು ಕೆಲವು, ಅದಲ್ಲದೇನೆ ಅಲ್ಪ ಪುರುಷರಾದ ಕೆಲವರು ಬೇರೆಯವರು ಮಾಡಿದ ಗ್ರಂಥಗಳು ಅಲ್ಲಿ ನಮಗೆ ಕೂಡಲೇ ನೆನಪಿಗೆ ಬರ್ತವೆ. ಆ ಉಳಿದವರು ರಚನೆ ಮಾಡಿರೋ ಗ್ರಂಥಗಳಿಗಿಂತಲೂ ವೇದ ಅಂತ ಅನ್ನೋದು ದೊಡ್ಡದು, ಅದನ್ನು ಒಪ್ಪೋಣ. ಆದರೆ ವಿಷ್ಣು ವೇದ ಅಂತ ಸರ್ವಮೂಲದಲ್ಲಿ ಈ ಭಾರತ ಪಂಚರಾತ್ರ ಮೂಲ ರಾಮಾಯಣಾದಿಗಳನ್ನೆಲ್ಲ ಭಾಗವತಾದಿಗಳನ್ನು ವಿಷ್ಣು ವೇದ ಅಂತ ಕರೆದಿದ್ದಾರೆ. ವಿಷ್ಣು ವೇದಕ್ಕಿಂತ ಖಂಡಿತವಾಗಿ ಅಪೌರುಷೇಯ ವೇದ ಅಂತ ಅನ್ನೋದು ದೊಡ್ಡದೇನಲ್ಲ. ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತ ತತ್ವನಿರ್ಣಯದಲ್ಲಿ ಬಂದಿರುವ ಶ್ರುತಿನೂ ಕೂಡ ಇತಿಹಾಸ ಪುರಾಣಾದಿಗಳು ಪಂಚಮ ವೇದ ಅಂತಾನೆ ಅದನ್ನು ಪರಿಗಣನೆ ಮಾಡಿದ್ದಾರೆ. ವೇದಕ್ಕಿಂತ ದೊಡ್ಡದು ಮಹಾಭಾರತ ಅಂತ ಅನ್ನೋದು ಸರಿ, ಮಹಾಭಾರತ ಅಂತೂ ವೇದಕ್ಕಿಂತ ದೊಡ್ಡದೇ. ಉಳಿದ ಇತಿಹಾಸ ಪುರಾಣಾದಿಗಳು, ಸ್ವಯಂ ವಿಷ್ಣು ರಚನೆ ಮಾಡಿದ ಇತಿಹಾಸ ಪುರಾಣಾದಿಗಳಂತೂ ವೇದಕ್ಕೆ ಸಮಾನವೇ. ದೊಡ್ಡದು ಅಂತ ನೀವು ಒಪ್ಪರಿ ಬಿಡ್ರಿ, ಸಮಾನವೇ. ಆದ್ರಿಂದ ವೇದ ಅನ್ನೋದು ಅಪೌರುಷೇಯದಿಂದ ಪ್ರಬಲ ಅಂತ ನಾವು ನಮ್ಮ ದೃಷ್ಟಿಕೋನ ಅಲ್ಲ ಅದು. ಉಳಿದ ವಾದಿಗಳಿಗೆ ಸಮಾಧಾನ ಆಗಲಿ ಅಂತ ಹೇಳಿದ್ರು. ಮತ್ತು ಪೌರುಷೇಯ ಗ್ರಂಥಗಳು ಅಂದ್ರೆ ಬೇರೆ ಬೇರೆ ಯಾರು ರಚನೆ ಮಾಡಿದ ಗ್ರಂಥಗಳು ಪೌರುಷೇಯ ಆಗಿಬಿಡ್ತವೆ, ಅವು ಕೂಡ ಅಲ್ಲಿ ಬಂದ್ಬಿಡ್ತವೆ. ಅವುಗಳಿಗಿಂತ ಈ ಅಪೌರುಷೇಯವಾದ ಪ್ರಬಲ ಅಂತ ಆ ದೃಷ್ಟಿಯಿಂದ ಅದನ್ನು ಹೇಳಿದ್ದಾರೆ. ತತ್ವನಿರ್ಣಯ ಮತ್ತು ಗೀತಾಭಾಷ್ಯದಲ್ಲಿ ಸುಧಾದಲ್ಲಿ ಈ ಅಪೌರುಷೇಯತ್ವವನ್ನು ಮೊದಲು ಸಾಧನೆ ಮಾಡಿ, ವೇದಗಳಿಗೆ ಅಪೌರುಷೇಯತ್ವವನ್ನು ಮೊದಲು ಸಮರ್ಥನೆ ಮಾಡಿ, ಅದಾದ್ಮೇಲೆ ಆ ವೇದಗಳಿಂದ ಗೃಹೀತವಾದದ್ದು ರೆಕಮೆಂಡ್ ಆದದ್ದು ಈ ಪುರಾಣಾದಿಗಳು, ಆದ್ರಿಂದ ಪುರಾಣಾದಿಗಳಿಗೆ ಪ್ರಾಮಾಣ್ಯ ಅಂತ ಹೇಳಿದಂತೆ ಕಾಣಿಸ್ತದೆ. ಇತಿ ತದ್ಗೃಹೀತತ್ವಾಚ ಅಂತ ತತ್ವನಿರ್ಣಯದಲ್ಲಿ ಇದೆ. ಅದೆಲ್ಲ ತುಂಬಾ ಸ್ಥೂಲವಾದ ಮಾತಷ್ಟೇ. ನನಗದ್ರ ಬಗ್ಗೆ ಒಪ್ಪಿಗೆ ಇಲ್ಲ. ಉಳಿದವರು ಯಾರು ವಿದ್ವಾಂಸರು ಅದ್ರ ಬಗ್ಗೆ ಏನು ಹೇಳ್ತಾರೋ ಗೊತ್ತಿಲ್ಲ. ಅಪೌರುಷೇಯತ್ವ ಅಂತ ಅನ್ನೋದು ನಿಮಗೆ ಗೊಂದಲ ಇದ್ರೆ ಆ ಗೊಂದಲ ಪರಿಹಾರ ಮಾಡ್ಲಿಕ್ಕಾಗಿರುವ ಯುಕ್ತಿಯೇ ಹೊರತು ಸ್ವತಃ ಪ್ರಮಾಣತ್ವ ಎಲ್ಲದಕ್ಕೂ ಕೂಡ. ಭಾರತ ಪಂಚರಾತ್ರ ಮೂರು ರಾಮಾಯಣ ಮೊದಲಾದ ಇತಿಹಾಸಗಳು, ಭಾಗವತಾದಿ 18 ಪುರಾಣಗಳು, ಈ ರಾಶಿ ಒಂದ್ ಕಡೆ ಪೌರುಷೇಯ ಗ್ರಂಥ ರಾಶಿ, ವಿಷ್ಣು ವೇದ ಅಂತ ಕಲಿಸ್ಕೊಂಡಿರುವ ಗ್ರಂಥ ರಾಶಿ ಒಂದ್ ಕಡೆ, ಇನ್ನೊಂದು ಕಡೆ ವೇದ. ಅದೆಲ್ಲದಕ್ಕೂ ಸ್ವತಃ ಪ್ರಾಮಾಣ್ಯ. ನಿಮ್ಗೆ ಯಾರಿಗಾದ್ರೂ ಈ ಶಾಸ್ತ್ರಗಳ ಬಗ್ಗೆ ಏನೋ ಗೊಂದಲ ಇದ್ರೆ, ಇದ್ರ ಪ್ರಾಮಾಣ್ಯ ಹೇಗೆ ಅಂತ ಏನಾದ್ರೂ ಕನ್ಫ್ಯೂಷನ್ ಇದ್ರೆ, ಅದಕ್ಕಾಗಿ ಅಪೌರುಷೇಯತ್ವ ಯುಕ್ತಿಯನ್ನು ಹೇಳಿದ್ದಾರೆ ಹೊರತು ಅಪೌರುಷೇಯತ್ವ ಯುಕ್ತಿ ಅಂತ ಅನ್ನೋದು ಎಲ್ರಿಗೂ ಬೇಕಾಗಿಯೂ ಇಲ್ಲ. ಅದು ಇಲ್ಲದೆ ಹೋದ್ರೂ ಶಾಸ್ತ್ರದ ಪ್ರಾಮಾಣ್ಯ ಅಂತ ಅನ್ನೋದು ಸಹಜವಾಗಿ ತಿಳಿಯುತ್ತದೆ. ಆದ್ರಿಂದ ಇಲ್ಲಿ ಅಪೌರುಷೇಯತ್ವ ಎಂಬ ಕಾರಣ ಇರೋದ್ರಿಂದ ಈ ವೇದವು ಉಳಿದಕ್ಕಿಂತ ಪ್ರಬಲ ಅಂತ ಅನ್ನೋದು ಒಂದು ಸೀಮಿತವಾದ ದೃಷ್ಟಿಯಲ್ಲಿ ತಗೋಬೇಕು ಹೊರತು ಎಲ್ಲಾ ದೃಷ್ಟಿಯಲ್ಲೂ ಅದಲ್ಲ ಅಂತ ನನ್ನ ಅಭಿಪ್ರಾಯ. ಮಹಾಭಾರತ ಅನ್ನೋದು ವೇದಕ್ಕಿಂತ ದೊಡ್ಡದಿರಬಹುದು, ಆದರೆ ಮಹಾಭಾರತದಲ್ಲಿ ಪ್ರಕ್ಷೇಪ ವಿಕ್ಷೇಪ ಹೆಚ್ಚಿದೆ. ಹಾಗೆ ಪ್ರಕ್ಷೇಪ ವಿಕ್ಷೇಪದ ಹಾವಳಿಗೊಳಗಾದಂತಹ ಮಹಾಭಾರತವನ್ನ ಅದು ವೇದಕ್ಕಿಂತ ದೊಡ್ಡದು ಆದರೂ ಕೂಡ ಅದನ್ನ ಹೇಗೆ ಎಲ್ಲಿ ಯಾವ ವಾಕ್ಯವನ್ನು ತಗೊಳ್ಬೇಕು, ಯಾವುದನ್ನು ತಗೊಳ್ಬಾರ್ದು ಅಂತ ನಮ್ಗೆ ಕನ್ಫ್ಯೂಷನ್ ಆಗ್ತದೆ. ಆದರೆ ವೇದ
ಶೇಕಡ 99ರಷ್ಟು ಪ್ರಕ್ಷೇಪ ವಿಕ್ಷೇಪಗಳಿಂದ ರಹಿತವಾಗಿ ಉಳಿದಿದೆ. ಕೆಲವು ಕಡೆ ಅಲ್ಲಲ್ಲಿ ಏನೋ ಇದೆ, ಪಾಠಭೇದ ಇತ್ಯಾದಿ, ಆದರೆ ಅದು ಸ್ವಚ್ಛವಾಗಿದೆ, ಅದರಿಂದ ಹೆಚ್ಚು ವಿಶ್ವಾಸಕ್ಕೆ ಯೋಗ್ಯ ಆಗಿದೆ ಅಂತ ಒಂದು ದೃಷ್ಟಿಕೋನ ಇಟ್ಕೊಂಡು, ಅಪೌರುಷೇಯ ಆದ್ರಿಂದ, ಪ್ರಕ್ಷೇಪ ವಿಕ್ಷೇಪ ರಹಿತ ಆದ್ರಿಂದ ಅದನ್ನು ಮೊದಲು ಹೇಳಿದ್ದಾರೆ. ಮತ್ತೆ ಇತಿಹಾಸ ಮತ್ತೆ ಉಳಿದ ಗ್ರಂಥಗಳೆಲ್ಲ ಪೌರುಷೇಯ ಆದ್ರಿಂದ ಅದನ್ನು ಆಮೇಲೆ ಹೇಳಿದ್ದಾರೆ ಅಂತ ಇದು ಒಂದು ಕಾರಣವನ್ನು ನಾವು ತಿಳ್ಕೋಬಹುದು. ಅಲ್ಲಿಗೆ ಇವತ್ತಿನ ವಿಭಾಗ ಸಮಾಪ್ತ ಆಗಿದೆ.